ಪ್ರಸ್ತುತಪಡಿಸಿದಂತಹ ಹೇಮಾ ಸುರೇಶ್ ಮೇಡಮ್ಗೆ ಹಾಗೂ ಚಂದ್ರಶೇಖರ್ ಸರ್ಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಬಸವಲಿಂಗಸ್ವಾಮಿ ಸರ್ ಹಾಗೂ ಉಷಾ ಮೇಡಮ್ರವರು ಹಾಡು ಹೃದಯದಲ್ಲಿ ಇದೇನಿದು, ಚಲನಚಿತ್ರ ದೇವತಾ ಮನುಷ್ಯ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್, ಅಂದು ಗಾಯನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಮೇಡಮ್ರವರು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈಗಾಗಲೇ ನಾನು ಚಲನಚಿತ್ರ, ಸಾಹಿತ್ಯ, ಸಂಗೀತ ಎಲ್ಲವನ್ನ ನಿಮ್ಗಳ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಎಷ್ಟು ಹೆಮ್ಮೆ ಆಗುತ್ತಪ್ಪ ಅಂದರೆ ಲಿರಿಕ್ಸ್ನ ನಾನು ಕೂಡ ತಯಾರು ಮಾಡ್ಕೋತಾ ಇರಬೇಕಾದ್ರೆ ಅನ್ನಿಸ್ತು. ಸುಮಾರು ಈಗ 32 ಹಾಡುಗಳಲ್ಲಿ 18 ಹಾಡುಗಳನ್ನು ನಾವು ಸಾಹಿತ್ಯ ಚಿ ಉದಯಶಂಕರ್ ಅವ್ರದ್ದನ್ನೇ ತೆಗೆದುಕೊಂಡಿದ್ದೀವಿ. ನಾವು ಬಹಳ ಹೆಮ್ಮೆ ಅನಿಸುತ್ತೆ. ಅಂದರೆ ಬಹಳವಾದ ಸರಳವಾದ ಸಾಲುಗಳು, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಎಂದೆಂದು ನಿನ್ನನ್ನು ಮರೆತು, ನೇರವಾಗಿ ಭಾವನೆ ಹೃದಯಕ್ಕೆ ತಟ್ಟುವ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿದರು. ನಿಜವಾಗ್ಲೂ ದಿಗ್ಗಜರ ಒಂದು ಬಳಗದ ಹಾಡುಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇರೋದು ಬಹಳ ಹೆಮ್ಮೆಯ ವಿಚಾರವಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ಕಲಾವಿದರಿಗೆ ತಾವೆಲ್ಲರೂ ಬಹಳ ಪ್ರೋತ್ಸಾಹವನ್ನು ಚಪ್ಪಾಳೆ ಮೂಲಕ ನೀಡ್ತಾ ಇದ್ದೀವಿ. ಬಹಳ ಖುಷಿಯಾಗ್ತಾ ಇದೆ. ಹೀಗೆ ಇನ್ನೂ ಅದ್ಭುತವಾದ ಹಾಡುಗಳು ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ. ಮುಂದಿನ ತಯಾರಿ ಮುಂದಿನ ತಯಾರಿ ಗ್ರೂಪ್ ಸಾಂಗ್ ಇದೆ. ನಮ್ಮ ಎಲ್ಲ ಗಾನ ಕೋಗಿಲೆಗಳು ಸಿದ್ಧರಾಗಿರಬೇಕು. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ. ಕಲ ಕಲದೆ ಕಲರವ ಸೇರಿ ಹೊಸ ಬಯಕೆ ಹೂ ಹರಳಿ, ಜೊತೆಯಲ್ಲಿ ಪ್ರೇಮಗೀತೆ ಹಾಡುವ ಈಗ. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ. ಬೇಸುವ ತಣ್ಣನೆ ಕಾಡಿಗೆ ತುಂಬಿಯ ಹಾಡಿನ ಮೋಡಿಗೆ ಈ ಮನಸ್ಸು ಕುಳಿಯುತ್ತಿದೆ, ಹೊಸ ಕನಸು ಮಾಡುವುದೇನೀಗ. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ.
ಇದೇನಿದು ನದಿಯೊಂದು ಓಡಿದೆ ಸಮಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಕಲಕಲನೆ ಕಲರವ ಸೇರಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಈಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಥ್ಯಾಂಕ್ ಯು. ಬಹಳ 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 ಅದ್ಭುತ